ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ನಾ ಫ್ಯಾಮಿಲಿ ಲಾಗ್ಸ್ನ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 10 ಗಂಟೆ ಆಯಿತು. ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋದಿದ್ದೀನಿ. ಮತ್ತು ಇವತ್ತು ನಂದು ರುಟೀನ್ ನೋಡಿರಿ. ಮತ್ತು ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಏನೇನು ಮಾಡಿದ್ದೆ ಅದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಮತ್ತು ನಂದು ಕುಕ್ಕಿಂಗ್ ಇಷ್ಟಪಡ್ತೀರಾ, ಏನು ಯಾವ್ದು ರೆಸಿಪಿ ಶೇರ್ ಮಾಡಬೇಕು ಅದು ನನಗೆ ಕಾಮೆಂಟ್ ಮಾಡಿ ಹೇಳಿ. ನೀವು ಖಂಡಿತ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಮತ್ತು ನೀವು ನೋಡ್ಬೇಕಂತ ರೆಸಿಪಿ ಅದನ್ನು ಹೇಳ್ರಿ. ಮತ್ತು ಇವತ್ತಿನ ಡೈಲಿ ರುಟೀನ್ ನೋಡಿರಿ. ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬೆಲ್ಲೈಕನ್ಗೆ ಕ್ಲಿಕ್ ಮಾಡಿದರೆ ಬರೋದು ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರ್ತೀರಿ ಫ್ರೆಂಡ್ಸ್. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಹೊಸದಾಗಿ ಯಾರು ನನ್ನ ಚಾನಲ್ ನೋಡೋಕತ್ತಾರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಫ್ರೆಂಡ್. ಬರ್ರಿ ಫ್ರೆಂಡ್ಸ್, ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಆಶಾ ಫ್ಯಾಮಿಲಿ ಬ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ರೀ. ಹ್ಯಾಪಿ ಚಿಲ್ಡ್ರನ್ಸ್ ಡೇ. ನನ್ನ ಸ್ಕೂಲ್ನಲ್ಲಿ ಚಿಲ್ಡ್ರನ್ಸ್ ಡೇ ಸೆಲಿಬ್ರೇಟ್ ಮಾಡಿರ್ತಾರೆ ರೀ. ನಂದು ಟಿಫಿನ್ ಕಟ್ಟಿಲ್ರಿ ಮಮ್ಮಿ. ಸ್ಕೂಲ್ನಲ್ಲಿ ಟಿಫಿನ್ ಕಟ್ಟಾದ್ರೆ ನಮ್ಮ ಮಮ್ಮಿ ಇದು ಆ್ಯಪಲ್ ಕಟ್ ಮಾಡ್ತಾರೆ. ಫ್ರೂಟ್ಸ್ ತೊಗೊಂಡು ಹೋಗ್ತಾರೆ ಇವತ್ತು ಮಕ್ಕಳು. ಹಾಗಾಗಿ ನಾನು ಆ್ಯಪಲ್ ಮತ್ತು ಬನಾನಾ ಕಟ್ ಮಾಡಿ ಕೊಡಕತ್ತೀನಿ. ಇವಾಗ ಲಂಚ್ ಅಲ್ಲೇ ಇದ್ದಾರೆ ಇವತ್ತು ಸ್ಕೂಲ್ನಲ್ಲಿ. ಹಾಗಾಗಿ ಈಗ ಚಿಕ್ಕ ಒಂದು ಫಂಕ್ಷನ್ ಸೆಲಿಬ್ರೇಟ್ ಮಾಡ್ತಾ ಇದ್ದಾರೆ ಅವರು. ಹಾಗಾಗಿ ಅಲ್ಲೇ ಊಟ ಅಲ್ಲೇ ಇದ್ರಿ ಫ್ರೆಂಡ್ಸ್. ಈಗ ನಾನು ಇದು ಫ್ರೂಟ್ಸ್ ಕೊಡ್ತೀನಿ ರೀ ಮಕ್ಕಳಿಗೆ, ಹಾಕಿ ಟಿಫಿನ್ ಬಾಕ್ಸ್ಗೆ ಅಷ್ಟೇ. ರೆಡಿ ಆಗ್ರಿ, ನಾನು ಇದು ಬಾಕ್ಸ್ನಾಗ ಹಾಕಿ ಕೊಡ್ತೀನಿ ಟಿಫಿನ್ ಬಾಕ್ಸ್. ಹೌದೇನಾ? ಈಗ ನೋಡಿ ಫ್ರೆಂಡ್ಸ್, ಮಕ್ಕಳು ಟಿಫಿನ್ ರೆಡಿ ಮಾಡ್ತಾ ಇದ್ದೀನಿ. ಫ್ರೂಟ್ಸ್ ಆ್ಯಪಲ್ ಮತ್ತು ಬನಾನಾ ರೀ ಎರಡು ಹಾಕಿನಿ, ಬ್ಲ್ಯಾಕ್ ಸಾಲ್ಟ್ ಹಾಕಿ ಕೊಡ್ತಾ ಇದ್ದೀನಿ. ಈಗ ಮಗಳದು ಮೇಕಪ್ ನೋಡಿರಿ ಫ್ರೆಂಡ್ಸ್, ಐ ಮೇಕಪ್ ಸ್ಟಾರ್ಟ್ ಆಗಿದೆ. ಈಗ ಮೇಕಪ್ ಎಲ್ಲ ಆಯಿತು ಮಗಳದು. ಯಾಕಂದರೆ ಇವತ್ತು ಕಲರ್ ಡ್ರೆಸ್ ಇದೆ ಇವ್ರಿಗೆ. ಹಾಗಾಗಿ ಸ್ವಲ್ಪ ರೆಡಿಯಾಗಿ ಬರ್ರಿ ಅಂತ ಹೇಳ್ಯಾರಂತ್ರಿ ಸ್ಕೂಲೊಳಗೆ. ಸ್ವಲ್ಪ ರೆಡಿ ಆಗ್ತಾ ಇದ್ದಾರೆ. ಮಕ್ಳಿಗೆ ಬಿಡಕ್ಕೆ ಹೋಗಿದ್ರು, ಬಿಟ್ಟು ಬಂದರು ಹಸ್ಬೆಂಡು. ಇಷ್ಟೆಲ್ಲ ತೊಗೊಂಬಂದರು. ಈಗ ನೋಡಿ ಫ್ರೆಂಡ್ಸ್, ಮತ್ತು ಹಾಲು ಖಾರಿ ಟೋಸ್ಟ್ ತೊಗೊಂಬಂದಿದ್ರು. ಈಗ ನಾವು ಇಬ್ಬರು ನಾಷ್ಟ ಮಾಡಿ ಚಹಾ ಕುಡಿದ್ರು ಫ್ರೆಂಡ್ಸ್. ಈಗ ಇಷ್ಟೆಲ್ಲ ತೊಗೊಂಬಂದಾರ. ಈಗ ಇದು ಕಾರ್ನ್ ಫ್ಲೇಕ್ಸ್ ರೀ, ಬಿಸಿಲಿಗೆ ಸ್ವಲ್ಪ ಇಟ್ಟಿದ್ದೆ, ಯಾಕಂದರೆ ಒಂಥರ ಇದು ಆಗಿದ್ದು ರೀ. ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್, ಈಗ ಬಿಸಿಲಿಗೆ ಇಟ್ಟಿದ್ದು ಸ್ವಲ್ಪ ಕಡಕ್ ಆದಂಗೆ ಆಗ್ಯಾವ್ರಿ ಫ್ರೆಂಡ್ಸ್. ಈಗ ಕ್ರಿಸ್ಪಿ ಆಗ್ತಾರೆ ಒಂಥರ, ಯಾಕಂದರೆ ಒಳಗೆ ಡಬ್ಬಿ ಒಳಗೆ ಇಟ್ಟಿದ್ದೆಲ್ಲ. ಮತ್ತು ಆಮೇಲೆ ನನಗೆ ಸ್ವಲ್ಪ ತೆಗೆದು ಹೊರಗೆ ಇಟ್ಟಿದ್ರೆ ಚಲೋ ಆಗುತ್ತೆ ಅಂಥೇಳಿ ಬಿಸಿಲಿಗೆ ಇಟ್ಟು ಈಗ ಒಳಗೆ ತೊಗೊಂಬಂದಿನಿ. ಮತ್ತು ಕ್ಯಾರಿ ಬ್ಯಾಗ್ನಾಗ ಹಾಕಿ ಇಟ್ಟಿನಿ ನೋಡಿರಿ ಫ್ರೆಂಡ್ಸ್. ಇದು ಕಾರ್ನ್ ಫ್ಲೇಕ್ಸ್ ಬಹಳ ರುಚಿಯಾಗುತ್ತೆ. ಅನ್ನ ಸಾರು ಜೊತೆ, ಅನ್ನ ಬೇಳೆ ಮಾಡ್ತೀವಲ್ಲ ಅದ್ರ ಜೊತೆ ನಾವು ಸ್ವಲ್ಪ ಆಯಿಲ್ ಒಳಗೆ ಫ್ರೈ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಇಲ್ಲಾಂದರೆ ಬ್ಲ್ಯಾಕ್ ಸಾಲ್ಟ್ ಹಾಕಿ ಎಂಜಾಯ್ ಮಾಡ್ತೀವಿ ಫ್ರೆಂಡ್ಸ್. ಈಗ ನೋಡಿರಿ ಎಲ್ಲ ತೆಗೆದು ಇಟ್ಟು ಬಂದೀನಿ ಕಿಚನ್ ಒಳಗೆ. ಈಗ ಮೋಡ ನೋಡಿರಿ, ಕ್ಲೈಮೇಟ್ ಅಂತೂ ಫುಲ್ ಕೂಲ್ ಇದೆ. ಅಪ್ಪ ಬಂದಿದ್ರು, ಭಾಂಡೆ ತಿಕ್ತಾ ಇದ್ದಾರೆ. ಈಗ ನಾನು ಸ್ವಲ್ಪ ಹೊರಗಡೆ ಬಂದೆ ಫ್ರೆಶ್ ಆಗಿ. ಈಗ ನೋಡಿರಿ ಫ್ರೆಂಡ್ಸ್, ಮತ್ತು ನೀರು ಸ್ವಲ್ಪ ಫ್ರೀಝಲ್ಲಿ ಇಡ್ತೀನಿ, ಯಾಕಂದರೆ ಸ್ವಲ್ಪ ಜಾಸ್ತಿ ಬಿಸಿಲಿದೆ. ರಾತ್ರಿ ಟೈಮ್ನಲ್ಲಿ ಸ್ವಲ್ಪ ಕೂಲಾಗಿರುತ್ತೆ, ಗಾಳಿ ಒಂಥರ ಸಣ್ಣ ಗಾಳಿ, ಒಂಥರ ಭಾಳ ಥಂಡಿ ಸ್ಟಾರ್ಟ್ ಆಗಿದೆ. ಒಂದು 3-4 ದಿನ ಆಯಿತು ಥಂಡಿ, ಕೋಲ್ಡ್ ಭಾಳ ಇದೆ. ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್, ನಾನು ಸ್ಟವ್ ಎಲ್ಲ ಕ್ಲೀನ್ ಮಾಡೀನಿ. ಫಸ್ಟ್ ಎದ್ದ ತಕ್ಷಣ ಮೊನ್ನೆ ಭಾಳ ಪೂರಾ ಕ್ಲೀನ್ ಮಾಡಿದ್ದೆ, ಡೀಪ್ ಕ್ಲೀನಿಂಗ್. ಈಗ ಸ್ವಲ್ಪ ಅಷ್ಟೇ ಇದು ಇತ್ತಲ್ಲ. ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್, ಇದು ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಈಗ ನಾನು ಬ್ರೇಕ್ಫಾಸ್ಟಿಗೆ ಏನು ಮಾಡ್ತೀನಿ ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್. ಈಗ ಫಸ್ಟ್ ನಂದು ಕೌಂಟರ್ ಟಾಪ್ ಕ್ಲೀನ್ ಇರಬೇಕು ರೀ. ಅದು ಕ್ಲೀನ್ ಇದ್ದರೆ ಎಲ್ಲ ಅಡುಗೆ ಮಾಡೋಕೆ ಇಷ್ಟ ಆಗುತ್ತೆ. ಮೊನ್ನೆ ಒಂದು ವಾರ ಡೀಪ್ ಕ್ಲೀನಿಂಗ್ ಮಾಡಿದ್ದಿಲ್ಲ ರೀ ಫ್ರೆಂಡ್ಸ್. ಹಾಗಾಗಿ ಇಷ್ಟು ದಿನ ಬಿಟ್ಟರೆ ಎಷ್ಟು ತ್ರಾಸ ಆತ್ರಿ ನನಗೆ. ಹಾಗಾಗಿ ಒಂದು ಟಿಪ್ಸ್ ಹೇಳ್ತೀನಿ ನಿಮಗೆ, ಅದು ಯಾವ ಥರ ಕ್ಲೀನ್ ಮಾಡ್ಬೇಕಂತ ಹೇಳಿ. ಸ್ವಲ್ಪ ಇದು ರೀ ಫ್ರೆಂಡ್ಸ್, ಇದು ಸ್ವಲ್ಪ ವಿನೆಗರ್ ಮತ್ತು ಇದು ಈನೋ ಹಾಕಿ ಈ ಥರ ಸ್ವಲ್ಪ ವಿಮ್ ಇದ್ರೆ ಹಾಕ್ರಿ, ಇಲ್ಲಾಂದರೆ ಇದು ಭಾಂಡೆ ಸಾಬೂನು ಇರ್ತಲ್ಲ ಅದು ಸ್ವಲ್ಪ ಹಚ್ಚಿ ಈ ಥರ ಕ್ಲೀನ್ ಮಾಡಿರಿ. ಸ್ವಚ್ಛಾಗಿ ರೆಡಿ ಆಗುತ್ತೆ ನೋಡಿರಿ ನಿಮ್ಮ ಸ್ಟವ್. ಕ್ಲೀನಾಗಿ ನೀಟಾಗಿ ಆಗಿತ್ತು ನೋಡಿರಿ ಫ್ರೆಂಡ್ಸ್. ಇಷ್ಟೇ ನಾನು ಹಾಕಿ ಒರೆಸೋದು. ವಿನೆಗರ್ ಇಲ್ಲಾಂದರೆ ಲಿಂಬೆಹಣ್ಣು ರಸ ಹಾಕಿ ಸ್ವಲ್ಪ ಗ್ಯಾಸ್ ಸ್ಟವ್ ಒರೆಸ್ರಿ, ಭಾಳ ಕ್ಲೀನ್ ಆಗುತ್ತೆ, ಸ್ವಚ್ಛ ಆಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಇದು ಎಲ್ಲ ತೆಗೆದು ಇಟ್ಬಿಡ್ತೀನಿ ರೀ. ಆಮೇಲೆ ತೊಳೆದು ಇಡ್ತೀನಿ, ಸೈಡ್ಗೆ ಇಡ್ತೀನಿ ಫ್ರೆಂಡ್ಸ್. ಇದು ಈಗ ಎಲ್ಲ ಕ್ಲೀನ್ ಆಯ್ತು ನೋಡಿರಿ, ಕೌಂಟರ್ ಟಾಪ್ ಎಲ್ಲ ನೋಡ್ಬೋದು ನೀವು. ಈಗ ಅಡುಗೆ ಮಾಡೋಕೆ ನನಗೆ ಚಲೋ ಅನ್ಸುತ್ತೆ ರೀ, ಇಲ್ಲಾಂದರೆ ನಿಮಗೂ ತೋರ್ಸೋಕೆ ಸರಿ ಅನ್ಸಲ್ರಿ ಫ್ರೆಂಡ್ಸ್. ಇದು ಗಲೀಜು ಒಂಥರ ಸ್ಟವ್ ಇಟ್ಕೊಂಡು ನಾನು ನಿಮ್ಮ ಜೊತೆ ಅಡುಗೆ ಮಾಡೋದು ಸ್ಟಾರ್ಟ್ ಮಾಡಿ ನಿಮಗೆ ತೋರಿಸಿದ್ರೆ ನನಗೂ ಸರಿ ಅನಿಸಲ್ಲ. ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಕ್ಲೀನಾಗಿ ಎಷ್ಟು ಮಸ್ತ್ ಕಾಣ್ತಾ ಇದೆ, ಮಿಂಚ್ತಾ ಇದೆ. ಈಗ ನಾನು ನೋಡಿರಿ ಫ್ರೆಂಡ್ಸ್, ಈಗ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅಂದರೆ ಅದು ಕಟ್ ಶಾವಿಗೆ ಅಲ್ಲ, ಇದು ಸೇವೆ ಸ್ವೀಟ್ ಮಾಡ್ತೀವಲ್ರಿ, ಪಾಯಸ ಮಾಡ್ತೀವಲ್ಲ ಅದ್ರದ್ದು ಶಾವಿಗೆ ರೀ ಇದು. ಇದರಿಂದನೇ ಭಾಳ ರುಚಿಯಾಗುತ್ತೆ. ನಮ್ಮ ತವ್ರ ಮನೆಯಲ್ಲಿ ಜಾಸ್ತಿ ನಮ್ಮ ಮಮ್ಮಿ ಇದೇ ತೊಗೊಂಡು ಮಾಡ್ತಾರೆ. ಭಾಳ ಅಂದರೆ ಭಾಳ ರುಚಿಯಾಗುತ್ತೆ. ಅಂದರೆ ಮೊನ್ನೆ ಎಗ್ ಹಾಕಿ ಮಾಡಿದ್ದೆ, ಇವತ್ತು ಎಗ್ಲೆಸ್
ಶಾವಿಗೆ ಉಪ್ಪಿಟ್ಟು ಮಾಡಾಕತ್ತೀನಿ ರೀ ಫ್ರೆಂಡ್ಸ್. ಈಗ ಇದಕ್ಕೆ ಸ್ವಲ್ಪ ಈಗ ನೋಡಿ ಫ್ರೆಂಡ್ಸ್, ಈ ಥರ ಉದ್ದ ಉದ್ದ ಶಾವಿಗೆ ಇರ್ತಾವಲ್ಲ, ಇದಕ್ಕೆ ಎಲ್ಲ ಈ ಥರ ಮುರಿಬೇಕು ರೀ ಫ್ರೆಂಡ್ಸ್, ಸಣ್ಣ ಸಣ್ಣಾಗಿ. ಇಲ್ಲಾಂದರೆ ಫ್ರೈ ಮಾಡೋಕ್ಕೆ ಬರಂಗಿಲ್ಲ ರೀ. ಹಾಗಾಗಿ ಈ ಥರ ತುಕಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ರೀ ಸಣ್ಣದಾಗಿ ಚೂರು ಚೂರು. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಶಾವಿಗೆ. ಭಾಳ ರುಚಿ ಆಗುತ್ತೆ ರೀ. ಯಾರು ನೀವು ಟ್ರೈ ಮಾಡಿಲ್ಲ, ಇದು ಒಮ್ಮೆ ಟ್ರೈ ಮಾಡಿರಿ ಫ್ರೆಂಡ್ಸ್. ಇದು ಬರೀ ಪಾಯಸಕ್ಕಂತ ಅಷ್ಟೇ ಅಲ್ರಿ ಫ್ರೆಂಡ್ಸ್, ಇದು ನಾವು ಶಾವಿಗೆ ಉಪ್ಪಿಟ್ಟನ್ನು ಮಾಡ್ಕೋಬೋದು ರೀ. ಇದು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂಥೇಳಿ ಅಂದ್ಕೊಂಡೀನಿ. ಎಲ್ಲರೂ ಯಾರು ಮಾಡೋಂಗಿಲ್ಲ ಅವರು ಮಾಡಿ ನೋಡಿರಿ ಫ್ರೆಂಡ್ಸ್, ಇದು ಇಷ್ಟ ಆದರೆ ರೆಸಿಪಿ. ಓಕೆ ಫ್ರೆಂಡ್ಸ್, ಈಗ ನೋಡಿರಿ ಒಂದು ಕಡಾಯಿ ಇಟ್ಟೀನಿ, ಸ್ಟವ್ ಆನ್ ಮಾಡೀನಿ. ಫ್ಲೇಮ್ ಕಡಿಮೆ ಇಡಬೇಕು ರೀ, ಇಲ್ಲಾಂದರೆ ಎಲ್ಲ ಸುಡಿದು ಬಿಡ್ತಾವ್ರಿ. ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್, ಚಮಚದಿಂದ ಮಿಕ್ಸ್ ಮಾಡ್ಕೊಂಬಿಡನ್ರಿ ಎಲ್ಲ ನೀಟಾಗಿ. ಆಯಿಲ್ ಹಾಕಬಾರ್ದು, ಹಾಗೆ ಹುರ್ಕೊಳಕತ್ತೀನಿ ನೋಡಿರಿ ಫ್ರೆಂಡ್ಸ್. ಇದು ಕಲರ್ ಅಷ್ಟೇ ಸ್ವಲ್ಪ ಚೇಂಜ್ ಆಗಬೇಕು, ಹಸಿ ಸ್ಮೆಲ್ ಅಷ್ಟೇ ಹೋಗಬೇಕು, ಸಾಕು. ಮೊದಲೇ ಇದು ಹುರಿದೇ ಬಂದಿರ್ತಾವ್ರಿ ಶಾವಿಗೆ ಪಾಯಸಕ್ಕೆ ಅಂಥೇಳಿ. ಈಗ ನೋಡಿರಿ ಫ್ರೆಂಡ್ಸ್, ಇದು ಎಲ್ಲ ಹುರ್ಕೊಂಡಿದ್ದಾಯ್ತು. ಹಾಲಿಟ್ಟಿನಿ ಚಹಾ ಮಾಡೋಕೆ. ಈಗ ಬೆಳಗ್ಗೆ ಅಂತೂ ಭಾಳ ಅಂದ್ರೆ ಭಾಳ ಕೆಲಸ ಇರ್ತಾವೆ. ಹಾಗಾಗಿ ಇವತ್ತು ನಂದು ರುಟೀನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತಿನ ರುಟೀನ್ ಹೇಗಿದೆ ಅಂಥೇಳಿ ಅದನ್ನು ಹೇಳಬೇಕು. ಮತ್ತು ಇವತ್ತು ನಾನು ಶಾವಿಗೆ ಉಪ್ಮಾ ಮಾಡಾಕತ್ತೀನಲ್ಲ, ಅದನ್ನು ಯಾವ ಥರ ಆಗಿತ್ತು ಅಂಥೇಳಿ ಅದನ್ನು ಹೇಳಬೇಕು ರೀ ಫ್ರೆಂಡ್ಸ್ ನೀವು. ಓಕೆ ಫ್ರೆಂಡ್ಸ್, ಈಗ ನೋಡಿರಿ ಹುರಿದಿದ್ದಾಯಿತು. ಹಾಲಿಟ್ಟಿನಿ ಚಹಾ ಮಾಡೋಕೆ. ಈಗ ಸಕ್ಕರೆ ಹಾಕ್ತಾಯಿದ್ದೀನಿ ಮತ್ತು ಚಹಾ ಪುಡಿ ಹಾಕ್ತೀನಿ. ಸ್ವಲ್ಪ ಖಡಕ್ ಚಹಾ ಮಾಡ್ತಾಯಿದ್ದೀನಿ, ಯಾಕಂದರೆ ನಂದು ನೈಟ್ ಫುಲ್ ಹೆಡ್ಡೇಕ್ ಆಗಿಬಿಟ್ಟಿದೆ, ಫುಲ್ ತಲೆನೋವು ಹೋಗತೈತೆ ರೀ. ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್, ಸ್ವಲ್ಪ ಖಡಕ್ ಚಹಾ ಕುಡಿತೀನಿ, ಫ್ರೆಶ್ ಆಗಿ ಮೈಂಡ್ ಇದು ಆಗುತ್ತೆ ನಂಗೆ. ಹಾಗಾಗಿ ನಾನು ಸ್ವಲ್ಪ ಚಹಾ ಪುಡಿ ಜಾಸ್ತಿನೇ ಹಾಕ್ತೀನಿ ರೀ ಸ್ವಲ್ಪ, ಅಂದರೆ ನನಗೆ ಇಷ್ಟ ರೀ ಸ್ವಲ್ಪ. ಈಗ ನೋಡಿರಿ ಫ್ರೆಂಡ್ಸ್, ಚಹಾ ಪುಡಿ ಸ್ವಲ್ಪ ಜಾಸ್ತಿ ಹಾಕಿದೆ. ಚಹಾ ರೆಡಿ ಆಗ್ತಾಯಿದೆ. ಅಲ್ಲಿವರೆಗೂ ನಾನು ಒಂದು ಬಗೋನಿ ಇಟ್ಟೀನಿ. ಹಾಲು ಈ ಕಡೆ ಸೈಡ್ ಇಟ್ಟೀನಿ, ಅಂದರೆ ಅದು ಮುಚ್ಚಿಲ್ಲ. ಈಗ ಮುಚ್ತೀನಿ ರೀ ಫ್ರೆಂಡ್ಸ್. ಈಗ ನೋಡಿರಿ ಆನಿಯನ್, ಜೀರಿಗೆ, ಸಾಸಿವೆ ಮತ್ತು ಕರಿಬೇವು, ಟೊಮ್ಯಾಟೊ ಹಣ್ಣು, ಕೊತ್ತಂಬರಿ, ಒಂದು ಹಸಿಮೆಣ್ಸಿನ್ಕಾಯಿ ಹಾಕೀನಿ. ಬೇಸಿಕ್ ಮಸಾಲೆ ಹಾಕಿ ನೋಡಿರಿ ಫ್ರೆಂಡ್ಸ್, ರೆಡಿ ಆಗ್ತಾಯಿದೆ. ಅಕ್ಕ ಕೊಟ್ಟಿದ್ದು ಟೊಮ್ಯಾಟೊ ಹಣ್ಣು ನೋಡಿರಿ ಫ್ರೆಂಡ್ಸ್. ಇಷ್ಟು ದಿನ ನಾನು ಮಾಡಕತ್ತೀನಿ. ರೈತನ ಮಗಳು ಲಾಕ್ಸ್ ಅಕ್ಕನ ಹತ್ರ ಹೋಗಿದ್ವಲ್ಲ, ಶರಣಮ್ಮ ಅಕ್ಕ ಅವರು ಟೊಮ್ಯಾಟೊ ಹಣ್ಣು ಕೊಟ್ಟಿದ್ರಲ್ಲ, ಅದೇ ಯೂಸ್ ಮಾಡಕತ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಇಷ್ಟು ನನಗೆ ಟೊಮ್ಯಾಟೊ ಹಣ್ಣು ಮತ್ತು ಅಷ್ಟು ಹೀರೆಕಾಯಿ ಕೊಟ್ಟಿದ್ರಿ. ನಾನು ಯಾವಾಗ ಮಾಡಕತ್ತೀನಿ ಅವಾಗ ನಿಂಗೆ ನೆನ್ಸಾಕತ್ತೀನಿ ರೀ. ಎಷ್ಟು ಕೊಂದ ಕೊಟ್ಟಿದ್ರು ಪಾಪ ಅವರು. ಈಗ ನಾವು ಆಗಲೇ ಹೋಗಿ ಬಂದು ಒಂದು 6-8 ದಿನ ಆಗೈತೇನು ರೀ. ಇಲ್ಲಿವರೆಗೂ ಹಾಗೆ ಇದೆ. ಮತ್ತು ನಾನು ನಮ್ಮ ತವ್ರ ಮನೆಗೂ ಕಳಿಸಿದ್ರಿ ಫ್ರೆಂಡ್ಸ್, ಅದು ಟೊಮ್ಯಾಟೊ ಹಣ್ಣು ಅಪ್ಪಾರ ಬಂದಿದ್ರಲ್ಲ, ಹಾಗಾಗಿ ಅವರು ತೊಗೊಂಡೋಗಿದ್ರು. ಮತ್ತು ನಮ್ಗೆ ಇಷ್ಟ ಇದಾವ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಶರಣಮ್ಮಕ್ಕಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಕಡಿಮೆ. ಭಾಳ ಒಳ್ಳೆಯವ್ರು ಇದ್ದಾರೆ ರೀ ಅವರು, ಒಳ್ಳೆ ಸ್ವಭಾವದವ್ರು ಇದ್ದಾರೆ. ಹಾಗಾಗಿ ನನಗೆ ಹೋಗಿ ಬಂದಿದ್ದು ನನಗೆ ಭಾಳ ಖುಷಿ ಆಯಿತು. ಈಗ ನೋಡಿ ಫ್ರೆಂಡ್ಸ್, ಸಮೃದ್ಧಿ ಮತ್ತು ಸಮು ಎಲ್ಲರೂ ನನಗೆ ನೆನಪಾಗ್ತಾ ಇದೆ ಎಲ್ಲರದು. ಹೋಗಿ ಬಂದ ತಕ್ಷಣವೇ ಇನ್ನೂ ಹೋಗಿಲ್ಲ ಅಂದರೆ ಏನು ಅನ್ಸಾಗಿಲ್ಲ. ಹೋಗಿ ಯಾವಾಗಾರ ಇರಲಿ, ಎಲ್ಲರೂ ಹೋಗಿಲ್ಲ ಅಂದರೆ ಏನು ಅನ್ಸಲ್ರಿ. ಅಲ್ಲಿ ಹೋಗಿ ಬರ್ತೀವಲ್ರಿ, ಒಂಥರ ನೆನಪಾಗ್ತಿರ್ತಾವೆ ರೀ. ಹಾಗಾಗಿ ಎಲ್ಲರೂ ಈಗ ತವ್ರ ಮನೆಗೆ ಹೋದರೆ ಅಲ್ಲಿದ್ದು ನೆನಪು ಜಾಸ್ತಿ ಆಗುತ್ತೆ ರೀ. ಮತ್ತು ಎಲ್ಲರ ಈಗ ಅಕ್ಕನ ಕಡೆ ಹೋಗಿದ್ದೆ, ಅದು ನೆನಪಾತು. ಮತ್ತು ನಾವು ಎಲ್ಲರೂ ಹೋದರೆ ಅವ್ರದ್ದೇ ನೆನಪು ಜಾಸ್ತಿ ಆಗುತ್ತೆ ರೀ. ಯಾಕಂದರೆ ಅದು ಮರೆಯೋಕ್ಕಾಗಲ್ಲ ರೀ ಜಲ್ದಿ ಆ ಮೂಮೆಂಟ್ಸ್. ಈಗ ನೋಡಿರಿ ಫ್ರೆಂಡ್ಸ್, ಅದು ಎಲ್ಲ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊಂಡೀನಿ. ನಾನು ಬ್ರೇಕ್ಫಾಸ್ಟಿಗೆ ಏನು ಮಾಡೀನಿ, ನನ್ನ ಡೈಲಿ ರೂಟೀನ್ ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಒಳ್ಳೆ ಕಾಮೆಂಟ್ ಮಾಡಿರಿ. ಕಾಮೆಂಟ್ ಓದೋಕೆ ನನಗೆ ಭಾಳ ಇಷ್ಟ ಆಗುತ್ತೆ ನಿಮ್ಮದು. ಹಿಂಗೆ ಸಪೋರ್ಟ್ ಮಾಡ್ತಾಯಿರ್ರಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿದರೆ ಭಾಳ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಮತ್ತೆ ಇನ್ನೂ ಒಂದು ಮಾತು ಹೇಳಬೇಕಂತ ಹೇಳಿ ನನಗೆ ಭಾಳ ದಿನದಿಂದ ಇತ್ತು. ಈಗ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದು ವಾರ ತನಕ ನಾನು ಡೈಲಿ ವಿಡಿಯೋನ ಹಾಕಿದ್ರಿ ಫ್ರೆಂಡ್ಸ್, ರೆಸಿಪಿದಾಗಲಿ ಯಾವುದರಾಗಲಿ. ಯಾಕಂದರೆ ನನಗೂ ಭಾಳ ಆರಾಮಿದ್ದಿಲ್ಲಲ್ಲ, ಹಾಗಾಗಿ ಭಾಳ ಡಿಲೇ ಆಯ್ತು ರೀ ಫ್ರೆಂಡ್ಸ್. ಇವತ್ತಿಲ್ಲಿಂದ ಡೈಲಿ ರುಟೀನ್ ಸ್ಟಾರ್ಟ್ ನೋಡಿರಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್.